RCB forever and RCB ever. RCB forever in life. ಸಿರಾಜ್ ರನ್ ಕೊಡ್ತಾನೆ ಒಪ್ಕೊಳ್ತೀನಿ, ಬಟ್ ವಿಕೆಟ್ ಎತ್ಕೊಳ್ತಾನೆ. ಒನ್ ಡೌನಿಗೆ ಇವಾಗ ಯಾರು ಚೆನ್ನಾಗಿ ಬರ್ತಾರೆ, ಯಾರು ಆ ಪ್ಲೇಸ್ ನ ಫಿಲ್ ಮಾಡ್ತಾರೆ ಆ ಮ್ಯಾಚ್ ಅಲ್ಲಿ ಅಂತ ನೋಡ್ಲೇಬೇಕು. ಆಬ್ವಿಯಸ್ಲಿ ಸ್ವಪ್ನಿಲ್ ಸಿಂಗ್ ಫಸ್ಟ್ ಓವರ್ ಬಂದ್ರೆ 1 ವಿಕೆಟ್ ನ ತಗೊಂಡ್ಬೇಕು. ಟೂತ್ ಪೇಸ್ಟ್ ಉಪ್ಪು, RCB ಕಪ್ಪು. RCB ಗೆ ಕಪ್ಪು, CSK ಗೆ ಚಿಪ್ಪು. ಅವಾಗ ಮೋಗ್ಲಿ, ಇವಾಗ ಕೊಹ್ಲಿ. RCB ಈ ಮ್ಯಾಚ್ ಅನ್ನ ಗೆಲ್ಲುತ್ತೆ ಅನ್ಸುತ್ತಾ? ಮಿಸ್ಫೀಲ್ಡ್ ಮಾಡಿದ್ರೆ ಸೋಲ್ತಾರೆ ಸರ್. ಆ ಲೋನ್ ಟಕ್ಟಕ್ಕಿ ಮತ್ತೆ ಟಾಪ್ ಕರನ್ನ ಹಾಕೋದು. ಗೆಲ್ಲಬೇಕು RCB. ಕೆಟ್ಟ ರನ್ನಿಂದ ಸೋರಿಸಬೇಕು ಅವ್ರಿಗೆ. ನಾವು 250 ಹೊಡೆದ್ರೆ ಅವ್ರು 400 ಮ್ಯಾಕ್ಸ್ವೆಲ್ ಬರೀ ಆಸ್ಟ್ರೇಲಿಯಾ ಹೊಡಿತಾನೆ, ನಮ್ಮ RCB ಗೆ ಏನು ಹೊಡಿಯಲ್ಲ. ರಜತ್ ಹೊಡಿದಾರು ನಮ್ಮ ಸ್ಪೆಷಲ್ ಎಲಿಮೆಂಟ್. ಅವ್ರು 50 ಹೊಡೆದ್ರೆ 20 ಬಾಲ್ ಅಲ್ಲೇ. ಹೌದಲ್ವಾ? ಈ ಸತಿ 15 ಬಾಲ್ ಅಲ್ಲಿ ಹೊಡಿಬೇಕು. ವಿರಾಟ್ ಓಪನಿಂಗ್ ಕಳ್ಸಿದ್ರೆ ಒಂದ್ ಸ್ವಲ್ಪ ಕಡಿಮೆ ಆಗ್ತಾರೆ. ಅದೇ ಒನ್ ಡೌನ್ ಕಳ್ಸಿದ್ರೆ ಸ್ವಲ್ಪ ಜಾಸ್ತಿ ಆಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಸ್ ವೀಕ್ಷಕರೇ ನಮಸ್ಕಾರ. ನಾನೀಗ ಫ್ಯೂಚರ್ ಕ್ರಿಕೆಟರ್ಸ್ ಛೋಟಾ ಚಾಂಪಿಯನ್ಸ್ ಜೊತೆ ಇದ್ದೀನಿ. ಇವರು ಇಂಡಿಯನ್ ಕ್ರಿಕೆಟ್ಗೆ ಯಾವ ರೀತಿ ಅಂದರೆ ನೆಕ್ಸ್ಟ್ ಫ್ಯೂಚರು ಗೊತ್ತಿಲ್ಲ, ನೋಡಬೇಕು ಇದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಸೆಲೆಕ್ಟ್ ಆಗಲ್ಲ ಅಂತ. ಏನೋ ಪ್ರಾಕ್ಟೀಸ್ ಮ್ಯಾಚ್ ಕೂಡ ಆಡ್ತಾ ಇದ್ದಾರೆ ಸೆಲೆಕ್ಷನ್ಗೋಸ್ಕರ. ಸೊ ಈಗ ಸದ್ಯಕ್ಕೆ ಇವರು ಎಲ್ಲ ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ RCB ಫ್ಯಾನ್ಸ್ ಅನ್ನೋದನ್ನು ನೋಡೋಣ. ಯಾಕೆಂದರೆ RCB ಮ್ಯಾಚ್ಗೆ ಸ್ವಲ್ಪ ಟೈಮ್ ಇದೆ. ಸೊ ಆ ಲೆಕ್ಕದಲ್ಲಿ ಓಕೆ, ಬಿಫೋರ್ RCB ಮ್ಯಾಚ್ ಇವ್ರು ಏನು ಹೇಳ್ತಾರೆ RCB ಟೀಮ್ ಬಗ್ಗೆ ಅವ್ರನ್ನೇ ಕೇಳೋಣ. ಏನ್ ಬ್ರೋ, ಕ್ರಿಕೆಟ್ ಆಡ್ತಾ ಇದ್ದೀರಾ? ಪ್ರಾಕ್ಟೀಸ್ ಮ್ಯಾಚ್ ನಡೀತಿದ್ಯಾ? ಓಕೆ. ಏನ್ ನಿಮ್ಗೆ IPL ನಡೀತಾ ಇದೆ, ಯಾವ ಟೀಮ್ ಇಷ್ಟ? RCB ಟೀಮಾ? ನಿಮ್ದು ನಿಮ್ದು RCB ಮತ್ತೆ KKR ಫೇವರೇಟಾ? RCB ಮತ್ತೆ KKR. ಓಕೆ, ನಿಂದು? RCB forever and RCB ever. ಓ ಸೂಪರ್ ಕಣ. RCB forever. ಮತ್ತೆ ಯಾರು? RCB forever in life. RCB. ಎಲ್ಲರೂ RCB. ಓಕೆ ಫೈನ್, ಎಲ್ಲರೂ RCB ಫ್ಯಾನ್ಸ್. RCB CSK ಮೇಲೆ ಗೆದ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ಕ್ವಾಲಿಫೈ ಬಂದ್ಬಿಡ್ತಾರೆ. ಓಕೆ, ಅದೇ ಕೇಳೋಣ ಅಂತ. ಈಗ ಕ್ವಾಲಿಫೈ ಆಗೋಕೆ ಇವಾಗ 37% ಚಾನ್ಸ್ ಇದೆ. ಅವಾಗ ಅಟ್ಲೀಸ್ಟ್ ಅನ್ನು 57 ಅಥವಾ ಆಗ್ಲೇಬೇಕು. ಅವ್ರು ಇವಾಗ ಅವರು 6th ಅಲ್ಲಿ ಇದ್ದಾರೆ. 6th ಅಲ್ಲಿ ಹೌದು, 5th ಅಲ್ಲಿ ಇದ್ದಾರೆ. 18th ಅಲ್ಲಿ ಅವ್ರು ಗೆದ್ರೆ 4th ಗೆ ಹೋಗ್ತಾರೆ. ಅದಾದ್ಮೇಲೆ ಒಂದು ಪ್ಲೇಸ್ ಖಾಲಿ ಇರುತ್ತೆ. ಆ ಪ್ಲೇಸ್ RCB ಸಿಕ್ಕಿದ್ರೆ ಖುಷಿ. ಓಕೆ, ಸೊ ಈಗ ವಿಷಯ ಇರೋದಿಷ್ಟೇ. ಒಂದ್ ನಿಮಿಷ ನಾನು ಕೇಳ್ತೀನಿ. RCB ಮ್ಯಾಚ್ ವಿನ್ ಮಾಡಬೇಕು. ಓಕೆ, RCB ಗೆಲ್ಲಬೇಕು. RCB ಗೆ ಪ್ಲೇ ಆಫ್ ಕ್ವಾಲಿಫೈ ಆಗಬೇಕಂದ್ರೆ 11 ಬಾಲ್ಸ್ ಒಳಗಡೆ ನಾವು ಗೆಲ್ಬೇಕು. ಮತ್ತೆ 18 ಬಾಲ್ಸ್ ಮುಗಿಯೋಷ್ಟಿಗೆ ನಾವು ಆಲ್ ಔಟ್ ಮಾಡಿದ್ರೆ ನಾವು ಪಕ್ಕಾ ಕ್ವಾಲಿಫೈ ಆಯ್ತೀವಿ. ಸೂಪರ್ ಕಣ, ಅಡ್ಡಿಲ್ಲ, ಚೆನ್ನಾಗಿ. ಈಗ ವಿಷಯ ಇರೋದು ಗೊತ್ತಲ್ವಾ ನಿಮ್ಗೆಲ್ಲರಿಗೂ? ಒಂದು ಮ್ಯಾಚ್ ಅನ್ನು ಗೆಲ್ಬೇಕು, ಅದು ರನ್ ರೇಟ್ ಜೊತೆ ಗೆಲ್ಬೇಕು ಅಲ್ವಾ? ಈಗ ನಿಮ್ಗೆ ಏನ್ ಅನ್ಸುತ್ತೆ? RCB ಈ ಮ್ಯಾಚ್ ಅನ್ನ ಗೆಲ್ಲುತ್ತೆ ಅನ್ಸುತ್ತಾ? ಮಿಸ್ಫೀಲ್ಡ್ ಮಾಡಿದ್ರೆ ಸೋಲ್ತಾರೆ ಸರ್. ತೆಗ್ದಾಕಿ ಮತ್ತೆ ಟಾಮ್ ಕರನ್ನ ಹಾಕೋಬೇಕು. ಯಾರನ್ನ ತೆಗಿಬೇಕು? ಲೋಮ್ರೋರ್. ಲಾಮ್ರೋರ್ಗೆ ರೀಪ್ಲೇಸ್ಮೆಂಟ್ ಆಗಲ್ಲ, ಫಾರಿನ್ ಪ್ಲೇಯರ್ ಅಲ್ವಾ ಇವನು? ಇವನ್ ವಿಲ್ಜಾಕ್ಸ್ ಬದಲಿಗೆ ಟಾಮ್ ಕರನ್ ತಗೋಬೇಕಾ? ಓಕೆ ಫೈನ್. ಮತ್ತೆ ಲೋಮ್ರೋರ್ ತೆಗಿ ಬೇರೆ. ಇವಾಗ CSK ಮೇಲೆ 3 ಮೇಜರ್ ವಿಕೆಟ್ಸ್ ಬೇಕು ಆಯ್ತಾ RCB ಗೆ. ಈಗ ಸರಿ, ಒಂದು MS ಧೋನಿ, ಎರಡನೇದು ಶಿವಮ್ ದುಬೆ, ಮೂರನೇದು ಋತುರಾಜ್, ಮತ್ತೆ 4ನೇದು ಇವನು ಅಜಿಂಕ್ಯ ರಹಾನೆ, ಆಮೇಲೆ ಇನ್ನೊಂದು ಟೋಟಲಿ ಆಲ್ ಔಟ್ ಆಗ್ಬಿಡ್ಲಿ. ಜಡೇಜಾ. ಅಲ್ಲ ಸರ್, ನೋಡಿ ಇವಾಗ ಗೆಲ್ಬೇಕು RCB. ಕೆಟ್ಟ ರನ್ ರೀತಿಯಿಂದ ಸೋರಿಸ್ಬೇಕು ಅವ್ರಿಗೆ, ಸೋಲಿಸಬೇಕು. ಕೆಟ್ಟ ರೀತಿಯಲ್ಲಿ ಅವರು ಎಷ್ಟು ಸ್ಕೋರ್ ಮಾಡ್ಬೇಕಂತ ನಾವು 250 ಹೊಡೆದ್ರೆ ಅವ್ರು 400 ಆಲ್ ಔಟ್ ಮಾಡ್ಬೇಕು. ಅವಾಗ ಜಾಸ್ತಿ ಆಗುತ್ತೆ ರನ್ ರೇಟು. ಅವಾಗ ನಾವು ಕೆಳಗೆ ಬಂದು ಕ್ವಾಲಿಫೈ ಆಗ್ತೀವಿ ರನ್ ರೇಟ್ ಇಂದ. ಆಯ್ತು ಕಣ, ನೀನು ಸಿಕ್ಕಾಪಟ್ಟೆ ರನ್ ರೇಟ್ ಬೇಕು ಅನ್ನೋ ತರ ಹೇಳ್ತಾ ಇದೀಯ. ಇರ್ಲಿ ಬಿಡು. ಈಗ ಜಾಸ್ತಿ ಬೇಕು ಅಣ್ಣ. ಇವಾಗ ಒಳ್ಳೇದು ಅಂತ. ಜಾಸ್ತಿ ಇದ್ದಷ್ಟು ಒಳ್ಳೇದು. ಸ್ಕೋರ್ ಜಾಸ್ತಿ ಮಾಡ್ಬೇಕಂದ್ರೆ ಏನೋ 300 ಸ್ಕೋರ್ ಮಾಡ್ಬಿಟ್ರೆ ತುಂಬಾ ಅವ್ರಿಗೆ ಹೊಡೆಯೋದು ತುಂಬಾ ಕಷ್ಟ ಆಗುತ್ತೆ. ಮ್ಯಾಚಿನ ಬಗ್ಗೆ ಇನ್ನೊಂದು ಸ್ವಲ್ಪ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಿನ್ ಫೇವರೇಟ್ ಪ್ಲೇಯರ್? ಧೋನಿ ಮತ್ತೆ ಕೊಹ್ಲಿ. ಫೇವರೇಟ್ ಪ್ಲೇಯರ್? ವಿರಾಟ್. ನನಗೆ ವಿರಾಟ್ ಕೊಹ್ಲಿ ಫಾರ್ ಎವರ್. ವಿರಾಟ್ ಅಂಡ್ MSD.
ನಂಗೆ ಆಲ್ವೇಸ್ ವಿರಾಟ್ ಮತ್ತೆ ಸಚಿನ್ ತೆಂಡೂಲ್ಕರ್ ತುಂಬಾ ಇಷ್ಟ. ಅವರು ಕ್ಲಾಸಿಕ್ ಡ್ರೈವ್ಸ್ ಇಂದ ನಂಗೆ ತುಂಬಾ ಇಷ್ಟ. ಓಕೆ, ಸೊ ನಿಮ್ಗೆಲ್ಲ ಯಾರು ಇಷ್ಟ? ವಿರಾಟ್, ಓಕೆ, ನಿಮ್ಗೆಲ್ಲರಿಗೂ ಸಚಿನ್ ಮತ್ತೆ ಧೋನಿನಾ? ವಿರಾಟ್ ಇಷ್ಟನಾ? ಓಕೆ, ಇನ್ಕೋಚರ್ ಮಗ. ಒಂದ್ ನಿಮಿಷ. ನಿನ್ನ ಫೇವರೇಟ್ ಪ್ಲೇಯರ್ ಯಾರು? ವಿರಾಟ್, ABD, ಕ್ರಿಸ್ ಗೇಲ್. ವಿರಾಟ್, ABD, ಕ್ರಿಸ್ ಗೇಲ್ ಎಲ್ಲ RCB ಟೀಮ್ ಅವರು ಅಲ್ವಾ? ಮತ್ತೆ ಸಚಿನ್. ಓಕೆ. ನನ್ನ ಫೇವರೇಟ್ ಬೌಲರ್ ಉಮೇಶ್ ಯಾದವ್. ಬೌಲರ್ ಉಮೇಶ್ ಯಾದವ್. ನಿನ್ನ ಫೇವರೇಟ್ ಬೌಲರ್ ಯಾರಪ್ಪ? ನನ್ನ ಫೇವರೇಟ್ ಬೌಲರು ಎಲ್ಲಾ ಟೀಮ್ ಇಂದ ಇದ್ದಾರೆ, ಬಟ್ ನಾನು ಇಂಡಿಯಾ ಇಂದ ಹೇಳಿದ್ರೆ ಮೊಹಮ್ಮದ್ ಶಮಿ. ಸೂಪರ್ ಕಣ. ನಿಮ್ಗೆ ಯಾರು ಫೇವರೇಟ್ ಬೌಲರ್? ನಂದು ಮೊಹಮ್ಮದ್ ಶಮಿ ಮತ್ತೆ ಯುಜ್ವೇಂದ್ರ ಚಹಲ್ ಮತ್ತೆ ಕುಲ್ದೀಪ್ ಯಾದವ್. ಓಕೆ, ನಿಮಗೆ? ನನಗೆ ಬೂಮ್ರಾನಾ? ನಿಮಗೆ? ಮೊಹಮ್ಮದ್ ಸಿರಾಜ್ ಫೇವರೇಟ್ ಬೌಲರ್. ಓಕೆ, ಈಗ ಅಲ್ಲ RCB ಪ್ಲೇ ಆಫ್ಸ್ಗೆ ಹೋಗೋಕೆ ಒಂದು ಮ್ಯಾಚ್ ಗೆಲ್ಬೇಕು, ರನ್ ರೇಟ್ ಬೇಕು ಅಲ್ವಾ? ಈಗ ನಿಮ್ಮ ಫೇವರೇಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅಲ್ವಾ? ಎಷ್ಟು ರನ್ ಹೊಡಿಬೋದು ಅನ್ಸುತ್ತೆ? ಸೆಂಚುರಿ ಅಂಡ್ ಹಾಫ್ ಸೆಂಚುರಿ ಹೊಡಿಬೋದು. ಹಾಫ್ ಸೆಂಚುರಿ. ಏನ್ ಹೇಳ್ತೀಯ? ಸೆಂಚುರಿ ಪ್ಲಸ್ ಸೆಂಚುರಿ. ಯಾರು ಹೊಡಿತಾರೆ? ವಿರಾಟ್ ಕೊಹ್ಲಿ. ಡಬಲ್ ಸೆಂಚುರಿ. ಡಬಲ್ ಸೆಂಚುರಿನಾ? ಇನ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಕಣ. ಆಡಿಲ್ಲ. 58 ಏನ್ ಎಕ್ಸಾಕ್ಟ್ ಸ್ಕೋರ್ ಹೇಳ್ತಿದ್ಯಾ? ಭವಿಷ್ಯ ಮತ್ತೆ ಒಂದಿಗೆ ಫಾಡು ಪ್ಲಸ್ ಹೊಡಿಬೇಕು. ರನ್ ರೇಟ್ 6, ಎಲ್ಲ ಬಾಲು 6 ಹೊಡಿಬೇಕು. ವಿಲ್ ಜಾಕ್ ಸೆಂಚುರಿ ಮಾಡಬೇಕು. ಸರಿ, ಈಗ ಇನ್ನೊಂದು ಒಂದ್ ನಿಮಿಷ ಇನ್ನೊಂದು ಕೇಳ್ತೀನಿ. ಈಗ ವಿಲ್ ಜಾಕ್ಸ್ ಟೀಮಲ್ಲಿ ಇಲ್ಲ ಅಲ್ವಾ? ವಿಲ್ ಜಾಕ್ಸ್ ಮೇನ್ ಪ್ಲೇಯರ್ ಆಗಿದ್ರು, ಸೆಂಚುರಿ ಕೂಡ ಹೊಡೆದಿದ್ರು ಅಲ್ವಾ? ಹಾಗೆ ರೀಸ್ ಟಾಪ್ಲಿ ಬೌಲರ್, ಮೇನ್ ಬೌಲರ್ ಇಂಗ್ಲೆಂಡ್ ಟೀಮಲ್ಲಿ ಇರ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಇರ್ಬೇಕಿತ್ತು ಅಲ್ವಾ? ಸೊ ಈಗ ಅವ್ರಿಬ್ರು ಇಲ್ದೇ ಇರೋದು ಏನ್ ಅನ್ಸುತ್ತೆ ನಿಮ್ಗೆ? ಲಾಸ್ ಅನ್ಸುತ್ತಾ ಟೀಮಿಗೆ? ಟಾಪ್ಲಿ ಇಲ್ದೇ ಇರೋದು ಲಾಸ್ ಅನ್ಸೆ ಆಗುತ್ತೆ. ಯಾಕಂದ್ರೆ ಬೌಲರ್ ಅಲ್ವಾ? ಬೌಲರ್ ಒಂದ್ ಸ್ವಲ್ಪ ಅದ್ರಲ್ಲಿ ಸಿರಾಜ್ ಬಿಟ್ರೆ ಇನ್ಯಾರೋ ಸ್ವಲ್ಪ ಕಡಿಮೆ ಮಾಡ್ತಾರೆ ಅಲ್ಲ. ಲಾಕಿ ಫರ್ಗ್ಯೂಸನ್ ಅವ್ನು ರನ್ಸ್ ಕೊಡ್ತಾನೋ, ಸಿರಾಜ್ ರನ್ ಕೊಡ್ತಾನೆ ಒಪ್ಕೊಳ್ತೀನಿ, ಬಟ್ ವಿಕೆಟ್ ಎತ್ಕೊಳ್ತಾನೆ, ಕ್ರೂಷಿಯಲ್ ವಿಕೆಟ್ಸ್ ತಗೊಳ್ತಾರೆ, ಗ್ರೀನ್ ತಗೊಳ್ತಾನೆ. ಬಟ್ ಇವಾಗ ನಿಮ್ಗೆ ವಿಲ್ ಜಾಕ್ಸ್ ಇಲ್ದೇ ಇರೋದು ಟೀಮಲ್ಲಿ? ವಿಲ್ ಜಾಕ್ಸ್ ಇಲ್ದೇ ಇರೋದು ಅಲ್ಲ, ಅವನು ಇಲ್ದೇ ಇರೋದು ಎಸ್ ಆಗುತ್ತೆ, ಡಿಫ್ರೆನ್ಸ್ ಆಗುತ್ತೆ. ಯಾಕಂದ್ರೆ ಬ್ಯಾಟ್ಸ್ಮನ್, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್. ಒನ್ ಡೌನಿಗೆ ಇವಾಗ ಯಾರು ಚೆನ್ನಾಗಿ ಬರ್ತಾರೆ, ಯಾರು ಆ ಪ್ಲೇಸ್ ನ ಫಿಲ್ ಮಾಡ್ತಾರೆ ಆ ಮ್ಯಾಚ್ ಅಲ್ಲಿ ಅಂತ ನೋಡ್ಲೇಬೇಕು ಆಬ್ವಿಯಸ್ಲಿ. ನನಗೆ ಅನ್ಸುತ್ತೆ ವಿರಾಟ್ ನ ಓಪನಿಂಗ್ ಕಳ್ಸಿದ್ರೆ ಅವ್ನು ಸ್ವಲ್ಪ ಕಡಿಮೆ ಆಗ್ತಾರೆ. ಅದೇ ಒನ್ ಡೌನ್ ಕಳ್ಸಿದ್ರೆ ಸ್ವಲ್ಪ ಜಾಸ್ತಿ ಆಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀನು ಫ್ಯೂಚರ್ ಕ್ರಿಕೆಟರ್ ತರ ಮಾತಾಡ್ತಾ ಇದೀಯ. ಒಂದ್ ನಿಮಿಷ ಹೇಳು. ನೆಕ್ಸ್ಟ್ ಟೈಮ್ ಲೈಕ್ ನೆಕ್ಸ್ಟ್ ಇಯರ್ ಏನೋ IPL ನಡೆದಾಗ RCB ಏನಾದ್ರು ಬೂಮ್ರಾ, ಯುಜಿ ಚಹಲ್ ಆ ಥರ ಎಲ್ಲ ಬೌಲರ್ಸ್ ಅಂದ್ರೆ ಪಕ್ಕ ಹೋಯ್ತೀವಿ, ಕಪ್ ತಗೋತೀವಿ ಅಂತ. ಸೊ ಈಗ ಇನ್ನೊಂದು, ನೀನು ಟೀಮ್ ಸೆಲೆಕ್ಷನ್ ಬಗ್ಗೆ, ಮುಂದಿನ ಟೀಮ್ ಸೆಲೆಕ್ಷನ್ ಬಗ್ಗೆ ಹೇಳಿದೆ. ಈ ಸಲ ಟೀಮ್ ಸೆಲೆಕ್ಷನ್ ಹೇಗಿದೆ? ಇಷ್ಟು ವರ್ಷ ಇದ್ದಿದ್ದು ಈಗ ಚೆನ್ನಾಗಿದೆ. ಈಗೆಲ್ಲ ಅಂತಾರೆ ಓಕೆ. ಈ ಕರಣ್ ಎಲ್ಲ ಬಾಲಿಂಗ್ ಮಾಡ್ತಾವ್ರೆ. ಮೊಹಮ್ಮದ್ ಸಿರಾಜ್, ಕರಣ್ ಅವರೆಲ್ಲ ಬಾಲಿಂಗ್ ಮಾಡ್ತಿದ್ದಾರೆ. ಈಗ ವಿಕೆಟ್ಸ್ ತಗೊಂತಿದ್ದಾರೆ. ದೇ ಆರ್ ಗೆಟ್ಟಿಂಗ್ ಮೋರ್ ಆಕ್ಯುರೇಟ್. ಸ್ವಪ್ನಿಲ್ ಸಿಂಗ್ ಫಸ್ಟ್ ಓವರ್ ಬಂದ್ರೆ 1 ವಿಕೆಟ್ ನ ತಗೊಂಡ್ಬೇಕು. ಅಂತ ಅಲ್ವಾ? ಲಕ್ ಇದಾಗ್ತದೆ ಅಂತ. ಫಸ್ಟ್ ಓವರ್ ಅಲ್ಲಿ ವಿಕೆಟ್ ಬಿದ್ರೆ ಹೇಳು. ಸ್ವಾಪಿಲ್ ಯಾವಾಗ್ಲೂ ಫಸ್ಟ್ ಓವರ್ ತಗೋತಾ ಇದ್ದಾನೆ. ಹಿಂದಿನ ಟೀಮ್ ಅಲ್ಲಿ ಯುಜ್ವೇಂದ್ರ ಚಹಲ್ ಮತ್ತೆ KL ರಾಹುಲ್ ಇದ್ದ. ಅವ್ರನ್ನ ಇವಾಗ ರಿಟೈರ್ಡ್ ಮಾಡಿದ್ರೆ RCB ಗೆ ಕಪ್ ಬಂದೇ ಬರುತ್ತೆ ನೆಕ್ಸ್ಟ್ ಇಯರ್ ಹೇಳ್ತಾ ಇದೀಯಾ? ಓಕೆ, ಹಿಂದೆ ಇದ್ರು ಈಗ ರಿಟೈರ್ ಮಾಡಿದ್ರೆ ಒಳ್ಳೇದಾಗೋದು. RCB ಅವರು DK ನ 5th ಡೌನಿಗೆ ಹಾಕ್ಬಿಟ್ಟು ಒಳ್ಳೆ ಕೆಲಸ ಮಾಡಿದಾರೆ. ಇವಾಗ ಏನಾರು ವಿರಾಟ್ ಇಲ್ಲ ಫಾಫ್ ಅವರೆಲ್ಲ ಔಟ್ ಆದ್ರೆ ಅದನ್ನು ಫಿನಿಶರಿಗೆ DK ಇರ್ತಾರಲ್ಲ. ಈಗ DK ಬ್ಯಾಟಿಂಗ್ ಬಗ್ಗೆ ಏನ್ ಹೇಳ್ತೀಯಾ? ಚೆನ್ನಾಗಿ ಆಡ್ತಿದಾರ ಸದ್ಯಕ್ಕೆ? ಮಸ್ತ್ ಫುಲ್ ಅವರೇ ಫುಲ್ ಫಾರ್ಮ್ ಅಲ್ಲಿ ಅವ್ರೆ. ಈಗ ನೆಕ್ಸ್ಟ್ ಇಯರ್ DK ಇರಲ್ಲ ಅಲ್ವಾ? ಅಂದ್ರೆ ರಿಟೈರ್ಡ್ ಆಗ್ತಾರಂತೆ. ಚೆನ್ನಾಗಿರಲ್ಲ, ಬೇಜಾರು ಅನ್ಸುತ್ತೆ. ಟೂತ್ ಪೇಸ್ಟ್ ಉಪ್ಪು, RCB ಕಪ್ಪು. RCB ಗೆ ಕಪ್ಪು, CSK ಗೆ ಚಿಪ್ಪು. ಅವಾಗ ಮೊಗ್ಲಿ, ಇವಾಗ ಕೊಹ್ಲಿ. ಡೈಲಾಗ್ ಇದೆಯಾ? ಹೇಳಪ್ಪ. ಮನ್ ತೆಗಿಯೋದ್ JCB, ಕಪ್ ತೆಗಿಯೋದ್ RCB. ಓ ಸೂಪರ್ ಕಣ್ರ. ಆಯ್ತು, ಈಗ ಟೀಮು ನೀನೇನೋ ಹೇಳ್ತಾ ಇದ್ದೆ. ಈಗ ಟೀಮಲ್ಲಿ ಏನು ರೀಸ್ ಟಾಪ್ಲಿ ಇಲ್ಲ, ವಿಲ್ ಜಾಕ್ಸ್ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀಯ?
ರೀಸ್ಟಾಪ್ಲಿ ಒಂದು ಗ್ರೇಟ್ ಇನ್ ಸ್ವಿಂಗ್ ಬೌಲರು ಔಟ್ ಸ್ವಿಂಗ್ ಬೌಲರು ಲೆಫ್ಟ್ ಹ್ಯಾಂಡ್ ಇನ್ ಸ್ವಿಂಗ್ ಮತ್ತು ಔಟ್ ಸ್ವಿಂಗ್ ಬೌಲರು ಅವನಿಲ್ದಿರ ಕಷ್ಟ ಆಗುತ್ತೆ. ಆಮೇಲೆ ವಿಲ್ ಜಾಕ್ಸ್ ಇಲ್ದಿರ ಸ್ಪಿನ್ ಬೌಲರು ಜಾಸ್ತಿ ಯಾರು ಚೆನ್ನಾಗಿ ಮಾಡಲ್ಲ. ಆಮೇಲೆ ಅದಕ್ಕೆ ಒಂದು ಲಾಸ್ ಆಗುತ್ತೆ. RCB ಟೀಮಿಗೆ ಒಂದು ದೊಡ್ಡ ಲಾಸ್. ಇದು RCBದಲ್ಲಿ ನಡೆಯುತ್ತಲ್ವಾ, ಸಾರಿ ಚಿನ್ನಸ್ವಾಮಿದಲ್ಲಿ ನಡೆಯುತ್ತಲ್ವಾ ಮ್ಯಾಚು. ಸೊ ಅದು ಏನಂದ್ರೆ ಪಿಚ್ ಅವರು ಬಾಲಿಂಗಿಗೆ ಜಾಸ್ತಿ ಇದು ಮಾಡಿದ್ದಾರೆ. ಸೊ ಅದರಿಂದ ಏನಂದ್ರೆ ಗ್ರಾಸ್ ಎಲ್ಲ ಇದೆ ಪಿಚ್ಚಲ್ಲಿ, ಬೌನ್ಸ್ ಬಂದೇ ಬರುತ್ತೆ. ಅದೇ ಆ ಸ್ವಿಂಗ್ ಡ್ರಿಫ್ಟ್ ಆಗುತ್ತಲ್ವಾ ಬಾಲು, ಅದು ರೀಸ್ಟಾಪ್ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ರು. ಅವ್ರು ಇದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರ್ತಿತ್ತು. ಈಗ ಟೀಮ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ ಅನ್ಫಾರ್ಚುನೇಟ್ಲಿ ರೀಸ್ಟಾಪ್ಲಿನ. ಹೋದ್ರು. ಈಗ ಇದ್ದಿದ್ರೆ ಪ್ಲೇಯಿಂಗ್ 11 ಅಲ್ಲಿ ಇರ್ತಿದ್ರು ಅಂತ. ಆಸ್ಟ್ರೇಲಿಯಾ ಅವರು ಇರ್ಲಿಲ್ಲ ಅಂದ್ರೆ IPL ಅಲ್ಲಿ ಸ್ವಲ್ಪ ಸ್ಟಾಪ್ ಆಗ್ತಿತ್ತು, ಅದಾದ್ಮೇಲೆ ಕಂಟಿನ್ಯೂ ಮಾಡ್ತಿದ್ರು. ಓಕೆ ಕಣ್ರಿ, ಇನ್ನೊಂದು ಆಸ್ಟ್ರೇಲಿಯಾ ಅಂತಂದೆ ಬಂದಲ್ಲ, ಈಗ ಮ್ಯಾಕ್ಸ್ವೆಲ್ ಔಟ್ ಆಫ್ ಫಾರ್ಮ್ ಇದಾರೆ. ಈ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ಅನ್ಸುತ್ತಾ? ಅವರು CSK ಮುಂದೆ ಚೆನ್ನಾಗಿ ಅವ್ರದ್ದು ಇನ್ನಿಂಗ್ಸ್ ಇದೆ. 13 ಇನ್ನಿಂಗ್ಸ್ ಅಲ್ಲಿ 360 370 ಎಲ್ಲ ಹೊಡೆದಿದ್ದಾರೆ. 4 ಸತಿ ಔಟ್ ಆಗಿದ್ದು. ಸೊ ಆಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತೀವಿ ಆಡ್ತಾರೆ, ಅದು ಅವ್ರ ಮೇಲೆ ಬಿಟ್ಟಿದ್ದು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಆಡ್ತಾರೆ ಅಂತ. ಓಕೆ, ಆಡ್ಬೋದು ಅಂತ ಹೇಳಿ. ಆಮೇಲೆ ಇವಾಗ ಮ್ಯಾಕ್ಸ್ವೆಲ್ ಒಂದು ಪ್ರಾಬ್ಲಮ್ ಅಂದ್ರೆ ಅವನು ಕರೆಕ್ಟಾಗಿ ಬ್ಯಾಟಿಂಗ್ ಆಡಕ್ ಬರ್ತಾ ಇಲ್ಲ. ಹೆಂಗೆಂಗೋ ಸ್ವೀಪ್ ಅಲ್ಲ ಹೆಂಗೆಂಗೋ ಹೊಡಿತಾ ಇದ್ದಾನೆ, ಬೋಲ್ಡ್ ಆಗ್ತಾ ಇದ್ದಾನೆ. ಅವನನ್ನ ಸ್ವಲ್ಪ ಟ್ರೈನ್ ಮಾಡಬೇಕು ಜಾಸ್ತಿ. ಅವನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಈಗ ನಮ್ಮ ಹತ್ರ ಜಾಸ್ತಿ ಚಾನ್ಸ್ ಇಲ್ಲ, ಒಂದ್ ಚಾನ್ಸ್ ಇದೆ, ಗೆಲ್ಲೇಬೇಕಲ್ವಾ. ಈಗ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆದ್ರೆ ಮತ್ತೆ ಚಾನ್ಸ್ ಸಿಗುತ್ತೆ ಮ್ಯಾಕ್ಸ್ವೆಲ್ಗೆ. ಬಟ್ ಈಗ ಒಂದೇ ಮ್ಯಾಚ್ ಇರೋದಕ್ಕೆ ಮ್ಯಾಕ್ಸ್ವೆಲ್ ಈ ಮ್ಯಾಚ್ ಅಲ್ಲಿ ಆಡ್ಬೋದು ಅಂತ ಅನ್ಸುತ್ತಾ? ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ, ಬಟ್ ಆಡ್ತಾರೆ ಅಂತ ಅನ್ಸುತ್ತಾ? ಇವಾಗ ಇಬ್ರು ಹೋಗಿದಾರಲ್ವಾ, ಅನುಜ್ ರಾವತ್ ಆಡಿಸ್ಬೋದು, ಇಲ್ಲಾಂದ್ರೆ ಮ್ಯಾಕ್ಸ್ವೆಲ್ ಆಡಿಸ್ಬೋದು. ಸರಿ ಕಣ, ಈಗ ಮ್ಯಾಕ್ಸ್ ಹೇಳು, ಏನು ಹೇಳ್ತಿದ್ದೆ? ಅನುಜ್ ರಾವತ್ ಬರ್ಬೋದು, ಯಾಕಂದ್ರೆ ಅವನು CSK ಜೊತೆ ಚೆನ್ನಾಗಿ ಹೊಡೆದಿದ್ದ. ಅದಕ್ಕೆ ಅನುಜ್ ರಾವತ್ನ ಇಡಬೇಕು, ಮತ್ತೆ ಟಾಮ್ ಕರನ್ ಬರ್ಸ್ಬೇಕು. ಟಾಮ್ ಕರನ್ ಬೇಕಾ ಟೀಮಿಗೆ? ಹಾ, ಮ್ಯಾಕ್ಸ್ವೆಲ್ ಬರೀ ಆಸ್ಟ್ರೇಲಿಯಾ ಹೊಡಿತಾನೆ, ನಮ್ಮ RCB ಏನು ಹೊಡಿಯಲ್ಲ. ಹೌದು ಅಲ್ವಾ? ಈಗ ಮ್ಯಾಕ್ಸ್ವೆಲ್ ಆಡ್ತಾ ಇಲ್ಲ, ಈ ಮ್ಯಾಚ್ ಅಲ್ಲಿ ಆಡ್ಬೋದು ಅಂತ ಅನ್ಸುತ್ತಾ ಅಂತ? ಇಲ್ಲ ಅವನ್ನ ಕರ್ಸೋದೇ ಇಲ್ಲ, ಅವನ ಎಲ್ಲಾ ಮ್ಯಾಚಲ್ಲೂ ಔಟ್ ಆಗ್ತಾನೆ ಡಕ್ಕು. ರೋಹಿತ್ ಶರ್ಮನ ಹಿಟ್ ಮ್ಯಾನ್ ಅಂತ ಕರೆದಿದ್ದಾರೆ MI ನಲ್ಲಿ. ಆದ್ರೆ ಅವ್ನು ಆಡ್ತಾನೆ ಇಲ್ಲ ಅಂತ ಅವನಿಗೆ ಇಂಪ್ಯಾಕ್ಟಿಗೆ ಹಾಕವ್ರೆ. ಪ್ಲಸ್ ಏನಾದ್ರು ನೆಕ್ಸ್ಟ್ ಇಯರ್ ಆದ್ರೆ RCB ಏನಾದ್ರು ಸಂಜು ಸ್ಯಾಮ್ಸನ್ ಒಂದು ಟೀಮಿಗೆ ಕರ್ಕೊಂಡ್ರೆ ಪಕ್ಕಾ ಕಪ್ ನಮ್ದೇ ಸಿಗುತ್ತೆ. ಸಂಜು ಸ್ಯಾಮ್ಸನ್ ಅಂತ ತಗೋಬೇಕಾ ಟೀಮಿಗೆ? ಸೂಪರ್ ಡಿಮ್ಯಾಂಡ್ ಕಣೋ, ಹೇಳು ಅಣ್ಣ. ಈ ಸತಿ ರಜತ್ ಪಟ್ಟಿದಾರು ಲಾಸ್ಟ್ ಟೈಮ್ 50 ಹೊಡೆದಿದ್ದ, ಈ ಸತಿ 100 ಈ ಸತಿ ಸೆಂಚುರಿ ಹೊಡಿಬೇಕು. ಈಗ ಚೆನ್ನಾಗಿರುತ್ತೆ. ಪಟ್ಟಿದಾರ್. ಈಗ ಒಂದ್ ನಿಮಿಷ, ಈಗ ಏನ್ ಗೊತ್ತಾ, ರಜತ್ ಪಟ್ಟಿದಾರು ನಮ್ ಸ್ಪೆಷಲ್ ಎಲಿಮೆಂಟ್. ರಜತ್ ಪಟ್ಟಿದಾರ್ ಹೌದಾ ಇಲ್ವಾ? ಹೌದು, ಖಂಡಿತ. ಅದೇ ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಸ್ವಲ್ಪ ಮ್ಯಾಚ್ ಇಂದ. ಸ್ಟಾರ್ಟಿಂಗ್ ಇಂದ ಕೂಡ 50 ಆಡಿದ್ರೆ 20 ಬಾಲ್ ಅಲ್ಲೇ. ಹೌದಲ್ವಾ? ಈ ಸತಿ 15 ಬಾಲ್ ಅಲ್ಲಿ ಹೊಡಿಬೇಕು. 15 ಬಾಲ್ ಇನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲೇಬೇಕು ನಾವು. ಮಾಡ್ಲೇಬೇಕು. ಈಗ KL ರಾಹುಲ್ ಈ ಒಂದು ಟೂರ್ನಮೆಂಟ್ ಅಂದ್ರೆ ಈ ಒಂದು ಏನು ಈ ಸೀಸನ್ ಅನ್ನ ಬಿಟ್ರೆ, IPL ಅಲ್ಲೇ ಈ ಸೀಸನ್ ಬಿಟ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಅವರು ಆ ಟೀಮಲ್ಲಿ ಕಂಟಿನ್ಯೂ ಆಗೋದು ಡೌಟ್ ಅನ್ನೋಕ್ಕಿಂತ ಒಂದ್ ಲೆಕ್ಕದಲ್ಲಿ ಇರಲ್ಲ ಅಂತಾನೆ ಅನ್ಕೊಳ್ಳಿ. ಓಕೆ, ಅವ್ರನ್ನ ಮತ್ತೆ ಏನು ಹರಾಜಿಗೆ ಹಾಕಿದ್ರೆ RCB ಅವ್ರು ತಗೋಬೇಕಾ? ಹೌದು, RCB ತಗೊಳ್ಳೇಬೇಕು. ಅವನು KL ರಾಹುಲ್ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾನೆ. ಆಮೇಲೆ ಉಮೇಶ್ ಯಾದವ್ನ ಸುಮ್ಮನೆ ರಿಲೀಸ್ ಮಾಡಿಬಿಟ್ರು. ಆಮೇಲೆ ಯುಜ್ವೇಂದರ್ ಚಹಲ್ 200+ ವಿಕೆಟ್ಸ್ ತಗೊಂಡಿದ್ದಾನೆ IPL ಅಲ್ಲಿ. ಅವನನ್ನು ಸುಮ್ಮನೆ ರಿಲೀಸ್ ಮಾಡಿದ್ರು. ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ, ತುಂಬಾ ಬೇಜಾರು ಆಗುತ್ತೆ. ಸರಿ ಕಣ, ನಿನ್ಗೆ ಅಂದ್ರೆ ಯಾವ್ಯಾವ ಪ್ಲೇಯರ್ಸ್ ಅನ್ನು ತಗೋಬೇಕು ಅಂತ ಅನ್ಸುತ್ತೆ ನೆಕ್ಸ್ಟ್ ಸೀಸನ್? ಅಟ್ಲೀಸ್ಟ್ ಇವನು ಯುಜ್ವೇಂದರ್ ಚಹಲ್, ಉಮೇಶ್ ಯಾದವ್, ರಾಹುಲ್, 3 ಜನ. ನನಗೆ ಏನ್ ಅನ್ಸುತ್ತಂದ್ರೆ ಋತುರಾಜ್ನ ಈ ಸತಿ ರಿಲೀಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅವನ್ನ ಮಾಡೋ ಡೌಟೇ, ಬಟ್ ರಿಲೀಸ್ ಮಾಡಿದ್ರೆ ಇವ್ರು ತಗೊಳ್ಳೇಬೇಕು. ಯಾಕಂದ್ರೆ ಎವ್ರಿ ಇಯರ್ ಫಾರ್ಮಲ್ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ, ಫಾರ್ಮಲ್ಲೇ ಇರ್ತಾರೆ ಅವರು ಯಾವತ್ತೂ. ಅದೇ ಅದಕ್ಕೆ ಈ ಸಾರಿ ಕೂಡ ಒಳ್ಳೆ ರನ್ಸ್ ಮಾಡಿದ್ದಾರೆ. ಅದನ್ನ ಬಿಟ್ರೆ RR ಅವ್ರನ್ನ ನಾನು ಹೇಳೋವ್ರನ್ನ ರಿಲೀಸ್ ಮಾಡಲಾಗುತ್ತು. ಬಟ್ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಶಸ್ವಿ ಜೈಸ್ವಾಲ್ ಬೇಕಿತ್ತಾ? ಓಪನರ್
ಓಪನರ್ ಅಂದ್ರೆ ಒಂಥರ ಇರ್ಬೇಕು. ಜೈಸ್ವಾಲ್ ತರ ಇರ್ಬೇಕು. ವಿಕೆಟ್ ನ ನೋಡಲ್ಲ ಯಾವತ್ತು, ಆಟನ ನೋಡ್ತಾರೆ. ಓಕೆ. ಅವರು ಅಲ್ಲ ಸುಮ್ನೆ ಅದೇ ರೋಹಿತ್ ಶರ್ಮಾ ತರ ಮೊದ್ಲು 2 ಬಾಲ್ ಕುತ್ಕೊಂಡು ಅದಾದ್ಮೇಲೆ 6 ಆ ತರ ಇಲ್ಲ. ಮೊದಲನೇ ಬಾಲೇ ಅವ್ರು 6 ಹತ್ತಕ್ ಟ್ರೈ ಮಾಡ್ತಾರೆ. ಅದೇ ನನ್ಗೆ ಅನ್ಸೋದು. ಒಂದ್ ಸ್ವಲ್ಪ ಅವ್ರನ್ನ ತಗೊಂಡ್ರೆ ಮತ್ತೆ ಯೂಸಿ ಚಾಲು ಅಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್. ಅಣ್ಣ ಇನ್ನೊಂದು, ಇವಾಗ ಜಾರ್ಜ್ ಬಟ್ಲರ್ ಇಲ್ಲ, ಆಮೇಲೆ ಮೊಯಿನ್ ಅಲಿ ಇಲ್ಲ CSKಗೆ. ಜಾರ್ಜ್ ಬಟ್ಲರು ಇಲ್ಲ. ಜಾರ್ಜ್ ಬಟ್ಲರೇ RCB ವರ್ಸಸ್ ರಾಜಸ್ಥಾನ್ RR ಅಲ್ಲಿ ಅವನೇ 100 ಹೊಡೆದಿದ್ದ, ಅವನೇ ಗೆಲ್ಸಿದ್ದು. ಇವಾಗ RCB RR ಅಗೇನ್ಸ್ಟ್ ಆಡಿದ್ರೆ ಒಂದ್ ಚಾನ್ಸ್ ಇದೆ ಗೆಲ್ಲಕ್ಕೆ. ಇವಾಗ ಲೋಮ್ರೋರ್ನ ರಿಲೀಸ್ ಮಾಡಬೇಕು ನೆಕ್ಸ್ಟ್ ಇಯರು. ಮತ್ತೆ ಅವನ ಬದಲು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಅಂದ್ರೆ ಪರಾಗ್ ತಗೋಬೇಕು. ಮತ್ತೆ ಅದಾದ್ಮೇಲೆ ಬೌಲರ್ ಬೇಕಂದ್ರೆ ಯೂಸಿ ಚಹಲ್ ತಗೋಬೇಕು. ಚಹಲ್ ಮತ್ತೆ ನೆಕ್ಸ್ಟ್ ಇಯರ್ ಗೊತ್ತಿಲ್ಲ, ಜಾಸ್ತಿ ಏನ್ಬೇಡ, RR ಟೀಮ್ನೇ ತಗೊಂಡ್ಬಿಡೋಣ. RR ಟೀಮನ್ನೇ ತಗೊಳ್ಳೋಣ ಅಂತ ಹೇಳ್ತಿದ್ದೇನೆ. ಅದೇ ಓಕೆನಾ? ಮತ್ತೆ ಒಂದು ಸೂರ್ಯ ಶರ್ಮಾ ತಗೋಬಹುದು. ಯಾರು ಬೇಕು? ಸಾಕು ಬಿಡ, 11 ಜನ. ವೆಂಕಟೇಶ್ ಅಯ್ಯರ KKR ಇಂದ. ಸರಿ ಕಣ, ಸಾಕು. ಈಗ Glenn Maxwell took more wickets than Siraj and Siraj had more sixes than Glenn Maxwell. ಸರಿ ಕಣ, ಏನು ಹೇಳು ನಿಮ್ದೇನು? ಅಣ್ಣ ಈ ಸತಿ ಸುನಿಲ್ ನಾರಿನ್ನ ಮತ್ತೆ ಯುಜ್ವೇಂದ್ರ ಚಹಲ್ನ ತಗೊಂಡ್ರೆ RCB ಪಕ್ಕ ನೆಕ್ಸ್ಟ್ ಟೈಮ್ ಅವರು ರಿಟರ್ನ್ ಮಾಡ್ಕೊಳ್ತಾರಲ್ಲ ಇವ್ರನ್ನ, ಯಾರು ಸುನಿಲ್ ನಾರಾಯಣ್ನ, ಹಾಗೆ ಚಹಲ್ನ ಮಾಡ್ಕೊಳ್ಳೋ ಚಾನ್ಸಸ್ ಇದೆ RR. KKR ಅಂತೂ ಬಿಡಲ್ಲ ಸುನಿಲ್ ನಾರಾಯಣ್ನ, ಯಾವುದೇ ಟೀಮ್ ಕೂಡ ಬಿಡಲ್ಲ ಸುನಿಲ್ ನಾರಾಯಣ್ನ ಸಿಕ್ಕಿದ್ರೆ ಅಂತ ಪ್ಲೇಯರ್. ಅದಕ್ಕೆ ಅದಕ್ಕೋಸ್ಕರ ನಾವು ಇನ್ನೂ ಬೇರೆ ಬೇರೆ ಸ್ಟ್ರಾಂಗ್ ಪ್ಲೇಯರ್ಸ್ ಲೈಕ್ ಬಟ್ಲರ್ ಅದಾದ್ಮೇಲೆ ರಿತುರಾಜ್ ಅವ್ರನ್ನೆಲ್ಲ ತಗೊಂಡು ನಮ್ಮ ಟೀಮ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಸುನಿಲ್ ನಾರಿನ್ನ ಸೋಲಿಸ್ಬೇಕಂದ್ರೆ. ಈಗ ಕರಣ್ ಶರ್ಮಾ ಬಂದಿರೋದು ಅವ್ರು ಬಂದಿರೋದ್ರಿಂದ RCB ಫೀಲ್ಡಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅದೇ ಥರ ಫೀಲ್ಡಿಂಗ್ ಮಾಡಿದ್ರೆ CSK ಜೊತೆ ಆಮೇಲೆ ನೆಕ್ಸ್ಟ್ ಇಯರು ಪಕ್ಕಾ ಕಪ್ ಗೆಲ್ತಾರೆ. ಏನಾರು ನೆಕ್ಸ್ಟ್ ಇಯರು ನಾನು ಹೇಳ್ದಂಗೆ ಟೀಮ್ ತಂದ್ರೆ ಪಕ್ಕಾ ವರ್ಲ್ಡ್ಸ್ ಬೆಸ್ಟ್ ಟೀಮ್ ಆಗ್ಬೋದು. ಲೈಕ್ ಬ್ಯಾಟ್ಸ್ಮನ್ ಅಲ್ಲಿ ಸಂಜು ಸ್ಯಾಮ್ಸನ್, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ ಅಂಡ್ ಪಾಫ್ ಡುಪ್ಲೆಸಿ. ಶ್ಯೂರ್ಲಿ ಡುಪ್ಲೆಸಿ ಬೇಕಾ? ಮತ್ತೆ ಡುಪ್ಲೆಸಿ ಬೇಕೇ ಬೇಕು. ಸರಿ, ನೆಕ್ಸ್ಟ್. ಅಂಡ್ ಮತ್ತೆ ನಾರಾಯಣ್ ಸಿಕ್ಕಿದ್ರೆ ನಾರಾಯಣ್ ತಗೊಬೋದು. ನಾರಾಯಣ್. ಮತ್ತೆ ಬೌಲರ್ಸ್ ಅಲ್ಲಿ ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್, ಯೂಸಿ ಚಹಲ್, ಬೂಮ್ರಾ ಅಂಡ್ ಗೊತ್ತಿಲ್ಲ. ಅಷ್ಟೇ ಮಳೆ ಸಾಕಾಗತ್ತೆ ಎಲ್ಲ. ಸರಿ ಕಣ, ಈಗ ನಿಮ್ಮ ಇಷ್ಟೆಲ್ಲ ಜನರ ಡಿಮ್ಯಾಂಡ್ ಮೇರೆಗೆ ನೆಕ್ಸ್ಟ್ ಏನಪ್ಪ ಬಾ ನೀನು ಬರೋ ಇಲ್ಲಿ ಬರೋ ಹೇಳು. ಏನ್ ತುಂಬಾ ಬೇಜಾರಾಗೋದು ಅಂದ್ರೆ IPL 2023 ಅಲ್ಲಿ ಅವ್ರು ಕ್ವಾಲಿಫೈಡ್ ಆಗಿದ್ರು, ಪ್ಲೇ ಆಫ್ಸ್ಗೆ ಕ್ವಾಲಿಫೈಡ್ ಆಗಿದ್ರ, ಆಗ್ಬಿಟ್ಟು GT ಅಗೇನ್ಸ್ಟ್ ಸೋತೋದ್ರು. ಅದು ತುಂಬಾ ಬೇಜಾರಾಗತ್ತೆ. ಸರಿ ಕಣ, ಲಾಸ್ಟ್ ಇಯರ್ ಆಗಿದ್ರು, ಈಗ ಮತ್ತೆ ಕ್ವಾಲಿಫೈ ಆಗೋ ಚಾನ್ಸ್ ಇದೆ ಅಲ್ವಾ? ಕ್ವಾಲಿಫೈ ಆಗಿ ಗೆಲ್ಲುವಂತ ಚಾನ್ಸ್ ಕೂಡ ಇದೆ ಅಲ್ವಾ? ಅದ್ರ ಬಗ್ಗೆ ಏನ್ ಹೇಳ್ತೀಯ? ಏನು ಹೇಳಕ್ಕಾಗಲ್ಲ. ಅಂದ್ರೆ ಕ್ವಾಲಿಫೈಡ್ ಆಗ್ಬಿಟ್ಟು ಪ್ಲೇ ಆಫ್ಸ್ ಹೋಗಿ ಆಮೇಲೆ ಏನು ಕಪ್ ಗೆಲ್ಬೇಕು. ಏನಂದ್ರೆ ಕ್ವಾಲಿಫೈ ಆಗಿ ಸೆಮಿಫೈನಲ್ಸ್ ಗೆದ್ದಿ ಫೈನಲ್ಸ್ ಸೋತೋಗೋದಂದ್ರೆ ಬೇಡ. ಕ್ವಾಲಿಫೈ ಆಗೋದೇ ಬೇಡ. ಅದೇ ಖುಷಿ. ಫೈನಲ್ಸ್ ಆದ್ರೆ ಖುಷಿ ಇಲ್ಲ, ಸಾಕು. ಎಷ್ಟಿದೆ ಅಷ್ಟ್ರಲ್ಲಿ ಖುಷಿ. ಇನ್ನೊಂದು ಕಣ, ಈಗ ಏನ್ ಗೊತ್ತಾ, ಚೆನ್ನೈ ಅಂದ್ರೆ ಡೆಡ್ ಅಪೋನೆಂಟ್ ಅಲ್ವಾ RCBಗೆ. ಲೈಕ್ ಇಂಡಿಯಾ ಪಾಕಿಸ್ತಾನ್ ತರ ಒಂದು ರೈವಲ್ರಿ ಇದೆ ಅಲ್ವಾ? ಶ್ರೀಲಂಕಾ ಮತ್ತೆ ಬಾಂಗ್ಲಾದೇಶ್ ತರ. ಓಕೆನಾ? ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನ್ ತರ ಅನ್ಕೊಳ್ಳೋಣ ಸದ್ಯಕ್ಕೆ. RCB ಮತ್ತೆ CSK. ಈ ರೈವಲ್ರಿ ಬಗ್ಗೆ ಏನ್ ಹೇಳ್ತೀಯಾ? ನೀವು ಅದೇ ತರ ನೋಡ್ತೀಯಾ ಹೇಗೆ ಮ್ಯಾಚ್ ನ? ನಾನು ಅದೇ ತರ ನೋಡು. ರೈವಲ್ರಿ ಗ್ರೇಟೆಸ್ಟ್ ರೈವಲ್ರಿ ಇನ್ ಏನು ಇದು IPL ಹಿಸ್ಟ್ರಿ. ಅದ್ ಬಿಟ್ರೆ MI ಮತ್ತೆ CSK ಆಬ್ವಿಯಸ್ಲಿ 5 ಟೈಮ್ ಚಾಂಪಿಯನ್ಸ್ ಇರುತ್ತೆ. ಬಟ್ ಇದೊಂತರ ಫ್ಯಾನ್ಸ್ ಜಾಸ್ತಿ. ಅದೇ ಓಕೆ.